ಇದು ಆಡಿಟ್ ಆಫೀಸರ್, ಆಡಿಟ್ ಸರ್ಕಲ್ ಆಫೀಸು. ಎಲ್ಲ ಜಿಲ್ಲೆಗಳಲ್ಲಿ ಓನ್ ಬಿಲ್ಡಿಂಗ್ ಇದೆ, ನಮ್ಮಲ್ಲಿ ಇದೆಲ್ಲ ಬಾಡಿಗೆಗೆ ಇದ್ರು. ಅದೇ ನಿಮ್ಮ ವೆಹಿಕಲ್ಸ್ ನೋಡಿ समर्पयामि पादारविंद्य पाद्यम पाद्यम हस्तारविंद्य मुखे आचमन स्थापयामि तस्नानं शुद्धोदक स्नानं समर्पयामि शुद्धोदक स्नानं आचमन समर्पयामि आचमन्यान्तं परिमलपत्र पुष्प ಇದು ಕರೆಕ್ಟ್ ಇದೆಯಲ್ಲ ದಿಕ್ಕು ಈ ಕಡೆ ಹಿಂಗೆ ನಿಂತ್ಕೊಂಡ್ರೆ ಈ ಕಡೆ ಬರ್ಬೇಕು. ಅಲ್ಲ ಅದೇನು ಬೋರ್ಡ್ ಏನು ಬರಲ್ಲ, ಬಟ್ ಹೆಂಗಾರು ಕಾಣಿಸ್ತಿದೆ. ಓಕೆ ಹೊಡೀರಿ ಒಂದೇಟು ಹಾಕೋಣ ನಾವು. ನಮ್ಮ ಅಧ್ಯಕ್ಷ ಸ್ವಲ್ಪ ಬೃಹಸ್ಪತಿ ಧ್ರುವಂತ ಧ್ರುವಂ ಪೂಜಾ ಆರಂಭ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು ಸುತಿಗಂಧಂತೋ. ಓಂ ಧ್ರುವಂತೆ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಜತ್ರಾಃ ಶ್ರೀರಂಗೇ ಸುಷ್ಠುವಾಗಂ ಸತ್ಸುನೋಭಿಃ ಯಶೇಮ ದೇವೈ ಸಂವಿದಾಯೋ ಸ್ವಸ್ತಿನಂತೋ ವಿಶ್ವಾಃ ಸ್ವಸ್ತಿನಪೂಷಾಭಿವೇದಾಃ ಲಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ಮಾಸಿ ತ್ವಂ ತ್ವಂ ಸಾಕ್ಷಾದಾತ್ಮಾಸಿ ತ್ವಂ ವಚ್ಮಿ ಸತ್ಯಂ ವಚ್ಮಿ ಅವಧಾತಾರಂ ಅವಾನಾಶನ ಶಿಷ್ಯಂ ಅವ ಪಶ್ಚಾತ್ತಾತ್ ಅವ ಪುರಸ್ತಾತ್ ಅವ ದಕ್ಷಿಣಾತ್ತಾತ್ ಸರ್ವತಾಂ ದೃಷ್ಟಿ ಹೋಯ್ತು ಬಿಡಿ ಸರ್, ಪರವಾಗಿಲ್ಲ. ದೃಷ್ಟಿಕಾಯಿ ಹೊಡೆದಿರೋದು ಅದೃಷ್ಟ ಸರಿ ನೋಡಿ ಸರ್. ಈಗ ಬಿಡಿಎ ಚೇರ್ಮನ್ ಆದ್ರೂ ಆಗ್ಬೋದು. ಅವ್ರು ಹೇಳ್ತಾರೆ ಬಿಡಿಎ ಬೇಡ, ಇದೇ ಇದ್ರೆ ಸಾಕು. ನೋಡು ಕಾಯಿ ಚೆನ್ನಾಗಿ ಹೊಡೆದಿದ್ದಾನೆ ಮಂಜಣ್ಣ. ಅನಂತರಾಯ ಸರ್ವಸ್ತೋಮೋತಿರಾಗ್ರಹ ಉತ್ತಮ ಮಹರ್ಭವತಿ ಸರ್ವಸ್ಯಾಪ್ತೈ ಸರ್ವಸ್ಯ ಚಿತ್ತೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಬ್ರಹ್ಮಣ ಉಪಹರತೆ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಚಂದ್ರಾಗ್ನಿರವಿನೇತ್ರಾಯ ನಮಃ ಸೋಮಾಯ ಸಾಂಬವೇ ದೃಶ್ಯಾಮಿ ಹಗೋರಾಯ ನಮೋ ನಮಃ. ವೇದೋಕ್ತಾನಂದ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಂತರ ಮಧ್ಯೆ ಆಚಮನ್ ಸಮರ್ಪಯಾಮಿ. ಆಚಮನ್ಯಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ ರಕ್ಷಾಂಧಾರಯಾಮಿ. ದೇವತಾ ನಮಸ್ಕಾರಗಳಿಗೆ ಪರಮಂ ಪಶ್ಯಂತಿ ಸೂರ್ಯಃ ದೇವಿ ಏವ ಚಕ್ಷುರಾದತಂ ತದ್ವಿಜಾಗೃವ ಅಂಶಸಂದತೆ ಪರಮಂ ದೇವರಾಶೀರ್ವಾದ ಚೆನ್ನಾಗಿದೆ ನಿಮಗೆ. ದೈವದ ಅಂಶ ಇಟ್ಕೊಂಡಿದ್ದಾರೆ. ಮಹಾರಾಜಾಯ ನಮಃ. ಯೋ ಅಫ್ಸರ್ ಬಾಪ ವೇದಾಂತೆ ಜಪ್ತಸ್ಯ ಪ್ರಗತಿರೇಣ ಗ್ಯಾರಂಟಿ ಅವು ತಗೊಳವ ಡೈರಿ ಅಲ್ಲ ಸ್ವಲ್ಪ ಹಿಂದೆ ಬರೋಣ. ಹಂಗೆ ನಿಂತ್ಕೊಡ ನೀನು. ಕೈ ಮಾತಾಡಿ ಮಾಡಿ.
ಎಲ್ಲೇ ಎಲ್ಲೆಡ್ಕಿಲ್ ಪೂಜೆ ಕಾಸು ಇಡ್ಬೇಕು. ಕಾಸು ಇಡ್ಬೇಕು ಯಾವಾಗ ಇಡಪ್ಪ ಕಾಸಿಡಪ್ಪ. ದಕ್ಷಿಣ ಇಡ್ಬೇಕು. 1000 ರೂಪಾಯಿ 2000 ಬಿಟ್ಬಿಟ್ಟು 100 ಇಲ್ಲಿ ಸರ್ ಬಡ ಕಾಂಟ್ರಾಕ್ಟರ್ ಪಾಪ ಹೌದಾ? ಈಗ ರೆಡಿ ಆಗ್ತದೆ. ಜಾಸ್ತಿ ಇಟ್ರೆ ಜಾಸ್ತಿ ಬರ್ತದೆ ಕಾಸು ಹಂಗೆ. ಬಟ್ ಕ್ವಾಲಿಟಿ ವರ್ಕ್ ಮಾಡ್ತಾನೆ, ಕ್ವಾಲಿಟಿ ವರ್ಕ್ ಮಾಡ್ತಾನೆ. ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಮೆಂಬರು, ಮಾಜಿ ಅಧ್ಯಕ್ಷರು. ಒಂದು ಸ್ವಲ್ಪ ಸೈಡ್ ಅಣ್ಣ, ಸ್ವಲ್ಪ ಸೈಡ್ ಬೇಡ. ಈಗ ಮಾಡಿರೋ ರಮೇಶ್ ಅಣ್ಣ ಫೋನ್ ಥ್ಯಾಂಕ್ ಯು. ಎಷ್ಟಪ್ಪ ಇದು ಅಮೌಂಟ್ ಮಾಡಿದ? 35 ಲಕ್ಷ. 35 ಲಕ್ಷದಲ್ಲಿ ಈ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ಆಗಿದೆ. ಮತ್ತೆ ಜೊತೆ ಇಲ್ಲಿಂದ ಗೇಟ್ಗೆ ಪ್ರಗತಿ ಪತ್ರದಲ್ಲೂ ಕೊಟ್ಟಿದೆ, ಅದು ಅಪ್ರೂವಲ್ ಆಗಿದೆ. ಅದೆಷ್ಟು ರೀ? ಇವಾಗ ನೋಡ್ತಾ ಇದ್ವಿ, ಈಗ ಸೇರ್ಸಕ್ ಬರಲ್ಲ, ಹೊಸದಾಗಿ ಸೇರಿಸಿ. ಪ್ರಗತಿ ಪತ್ರ ಹೊಸ ಯೋಜನೆ ಇನ್ನೂ ಅದು ಆಗ್ತಾ ಇಲ್ಲ. ಅದು 30 ಕಿಲೋಮೀಟರ್, ಫಸ್ಟ್ 60 ಕಿಲೋಮೀಟರ್ ಕೇಳಿದ್ರು, ಆಮೇಲೆ ಈಗ 30 ಕಿಲೋಮೀಟರ್ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಆ 30 ಕಿಲೋಮೀಟರ್ ಇದಿದೆ. ಪಂಚಾಯತ್ ಲಿಮಿಟ್ ನಾನು ಯಾವ ಏನ್ ಮಾಡ್ಬೇಕು ಅಂದ್ರೆ ರೋಡ್ ನೋಡ್ಸಕ್ಕೆ ಇಬ್ರು ಸೇರಿ ಪ್ಲಾನ್ ಮಾಡ್ತಾರೆ. ಅಲ್ಲಿಂದ ಡೈರೆಕ್ಟ್ ಮಾಡ್ಬಿಟ್ರೆ ವೀರಾಪುರ ನಮ್ಮ ಮೇನ್ ರೋಡಿಂದ ಚಿಂತಾಮಣಿ ಮೇಲ್ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಮ್ಮೂರಿಂದ ಸ್ಕೂಲ್ ಮಕ್ಕಳು ಸ್ಕೂಲ್ ಹೋಗ್ತಾರೆ ಮಕ್ಕಳು. ಇಲ್ಲಿ ಬಾವಿ ಇದೆ, ಪ್ಲಸ್ ಒಂದು 2 ಅಡಿ ಇದೆ ಅಷ್ಟೇ ದಾರಿ. ಅದೇ ಗೆನುವೆ ಮೇಲೆ ನಡ್ಕೊಂಡು ಹೋಗ್ಬೇಕು, ತುಂಬಾ ತೊಂದರೆ ಆಗ್ತದೆ. ಮಳೆ ಬಂದ್ರೆ ಹೋಗೋದಕ್ಕೆ ಆಗಲ್ಲ. ಅವರೇ ಬರ್ತಾರೆ, ಬೇಡ ಅದು ಸರಿ ಇಲ್ಲ, ಬೇಡ ನಮಗೆ. ನಮ್ಮೂರ್ಗೆ ರಸ್ತೆ ಒಂದು ವ್ಯಾನ್, ಸ್ಕೂಲ್ ವ್ಯಾನ್ ಅದನ್ನ ಹೇಳಿದ್ವಿ. ಪ್ರಗತಿ ಪತ್ರ ನಾವು ಸೇರಿಸಿದ್ದೀವಿ.
ಎಲ್ಲಪ್ಪ ಅಂತ ಶಿವಕುಮಾರ್ ಓ ಶಿವಕುಮಾರ್ ಮುಗ್ತಾ ಇದ್ದೀನಿ ಚಾನ್ಸೇ ಇಲ್ಲ ಬಿಡು. ಒಂಚೂರು ಕುಡಿದು ಹೋಗ್ಬೇಕು. ಶ್ರೀನಿವಾಸಾಯ ಮಂಗಳಂ ಬಿಟ್ರೆ ಪೂಜೆಗಳು ಅಂತ ಚೆನ್ನಾಗಿದೆ ಸರ್. लक्ष्मी वेंकटेश्वर स्वामी देवता अखिलांड देवताभ्यो नमो नमः. ವೆಂಕಟೇಶ್ ಪೂರ್ತಿ చేసాడಣ್ಣ. ಎಮ್ಎಲ್ಎ ಹೇಳಿದ ನೀನು ಹೇಳೋದು ಗೋವಿಂದಪ್ಪ ವೆಂಕಟೇಶ್ ಇಬ್ಬರು ಹೇಳ್ಬಿಡಿ ಸರ್. ಈಗ ಇಲ್ಲಿ 600 ಮೀಟರ್ ಇರೋದು 650 ಮೀಟರ್ ಇದೆ. ಇವಾಗ ನಮ್ಮ ಎಸ್ಟಿಮೇಟ್ 450 ಮೀಟರ್ ಇದೆ. 200 ಮೀಟರ್ 200 ಮೀಟರ್ ಕರೆಕ್ಟ್ ಆಗಿ ಸೇರಿಸ್ಕೊಂಡು ಮಾಡ್ಬಿಟ್ಟು ಬಿಲ್ ಬೇರೆ ಯಾವ ಸೇರಿಸ್ಕೊಂಡು ಸಿಮೆಂಟ್ ರೋಡ್ ಮಾಡಬೇಕು. ಹಂಗೆ ಇವಾಗ ಎಕ್ಸ್ಟ್ರಾ ಬಿಲ್ ಏನಾಗುತ್ತೋ ಅದನ್ನ ನಾವು ನೆಕ್ಸ್ಟ್ ಇದರಲ್ಲಿ ಸೇರಿಸ್ಬಿಟ್ಟು ಅದ್ರಲ್ಲಿ ಕೊಡೋಣ. ಅದನ್ನ ಹೆಂಗ್ ಮಾಡ್ಬೇಕು ನಿಂಗೆ ಗೊತ್ತಲ್ಲ, ನೀನ್ ಪ್ಲಾನ್ ಮಾಡ್ಕೋ. ಅದ್ ನೆಕ್ಸ್ಟ್ ಇದರಲ್ಲಿ ಸೇರಿಸಿ ಅವ್ರು ದುಡ್ಡು ಕೊಡ್ತೀರ. ನೀನು ಇವಾಗ ಇಲ್ಲಿಂದ ಪೂರ್ತಿ ಆಗುತ್ತೆ, ಆಮೇಲೆ ಸುಮ್ಮನೆ ಅರ್ಧಂಬರ್ಧ ಮಾಡ್ಬೇಕು. ನೀವು ಎಸ್ಟಿಮೇಟ್ ಮಾಡುವಾಗ ಇದೆಲ್ಲ ಮಾಡ್ಬೇಕು. ನಮ್ಗೆ ಹೇಳಿದ್ರೆ ಯಾವುದೋ ಒಂದು ಜನ ಸೇರಿಸ್ಬೋದು. ಅಪ್ಲೋಡ್ ಹೋಗಿತ್ತು, ಇಲ್ಲಾಂದ್ರೆ ನಾವು ಅದ್ರಲ್ಲಿ ಸೇರಿಸ್ಕೊಳ್ತಾ ಈಗ ಆಗೋಗಿದೆ. ಎಮ್ಎಲ್ಎ ಅವ್ರು ಹೇಳಿದ್ದಾರೆ ಈ ವೆಂಕಟೇಶ್ ಮಾಡ್ತಾರೆ, ಮಾಡ್ಬಿಡಪ್ಪ. ಉಳಿದಿದ್ದು ಅವ್ರು ಸೇರಿಸ್ಕೊಂಡು ಅಲ್ಲೇ ಮಾಡ್ಬಿಡಿ ಈ ಕಡೆ ಬಂದು ಬಿಟ್ಬಿಡಿ, ಹಿಂದೆ ಬನ್ನಿ. ನೀವೇ ಇಪ್ಪಕ್ ಬಂದಿದ್ರೆ ನೀವು ಅದ್ ಬಿಟ್ಬಿಟ್ಟು ಇವ್ರನ್ನ ಬಂದಿರ್ತಾ ಇದ್ದೀವಿ. ಈ ಕಡೆ ನೋಡಿ ಸರ್. ಈಗ ಈ ಕಡೆ ನೋಡಿ ಸರ್. ಆಗಲ್ಲಪ್ಪ. ಮಾತಾಡ್ಬೇಕಲ್ಲ ಊರಾಗ.
ಮತ್ತೆ ಈ ನಮ್ಮೂರಿಂದ ಬೀರ್ಮಂಡ್ ಹೌದೌದು ರಸ್ತೆ ಅಲ್ಲ ಅಣ್ಣ ಅದು. ಇವಾಗ ನೋಡಪ್ಪ, ನೀವು ಒಂದು ಊರುಗಳಲ್ಲಿ ನೀವೊಂದು ತಪ್ಪು ಮಾಡ್ತೀರಾ. ನೀವು ಮೊದಲು ನಮಗೆ ಮಾಹಿತಿ ಕೊಟ್ಬಿಟ್ರೆ ಇಷ್ಟಿದೆ ಅಂತ ಹೇಳ್ಬಿಟ್ರೆ ನಾವು ಅದ್ರ ಪ್ರಕಾರವಾಗಿ ಮಾಡ್ಬಿಡ್ತೀವಿ. ನೀವೇನು ಹೇಳೋದಿಲ್ಲ, ಇಂಜಿನಿಯರ್ನ ಕಳಿಸ್ತೀವಿ, ಇಂಜಿನಿಯರ್ ನೋಡ್ಕೊಳ್ತಾರೆ, ಅವ್ರು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವಾಗ ನೆಕ್ಸ್ಟ್ ಇದನ್ನ ಗ್ಯಾರಂಟಿ ಮಾಡ್ಕೊಡ್ತೀವಿ. ಇವಾಗ ಇದನ್ನ ಮಾಡ್ಕೊಡಿ. ಇವಾಗ ನೋಡಿ 200 ಮೀಟರ್ ಶಾರ್ಟೇಜ್ ಅಂತಿದ್ದೀವಿ, ಇವಾಗ ಮಾಡ್ಬಿಡ್ರಿ ಅಂತ ಹೇಳ್ರು. ಹಂಗೆ ನೀವು ಮಾಹಿತಿ ಕೊಟ್ಟರೆ ನಾವು ಹೇಳ್ಬಿಡ್ತೀವಿ. ಇವಾಗ ಇದೆಲ್ಲ ಇದೆಯಾ? ವಿನಯ್ ಬಾರಿ ಇಲ್ಲಿ. ಇದನ್ನ ಸೇರಿಸ್ಕೋಬೇಕು. ನೆಕ್ಸ್ಟ್ ಇಂಜಿನಿಯರ್ನ ಕಳಿಸ್ತೀವಿ. ಹೈಸ್ಕೂಲ್ ನೆಕ್ಸ್ಟ್ ಜಾಗ ಬಿಡ್ರಿ. ಮಾಡಿಸ್ತೀರಿ ಆಂಧ್ರ, ಮಂಗಳೂರು, ಆ ಕಡೆ ತಿರುಪತಿ, ಆ ಕಡೆ ಪ್ಲಸ್ ಕರ್ನಾಟಕ, ಈ 3 ರಾಜ್ಯಗಳಿಗೆ ಸೇರಿರುವಂಥ ಸಿಟಿ ಬೈಲು. ಈ ಅಪ್ಪ ಹೆಂಗೆ ಅಂದರೆ ನಮ್ಮನ್ನು ಹಿಂಗೆ ಗಂಟೆ ಅಂದ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಅಂದ್ಬಿಟ್ರೆ ಎಲ್ಲೋ ಹೋಗ್ಬಿಟ್ಟು ಆ ಅಪ್ಪ ಗಂಟೆ ಅಂದ್ಬಿಟ್ಟು ಹಿಂಗೆ ನಿಂಗೆ ಅಂದ ಅಂದರೆ ಜಾತ್ರೆ ಬೇರೆ ಇತ್ತು. ಇನ್ನ ಒಂದು 5-6 ಲಕ್ಷ ಜಾಸ್ತಿ ಆದ್ರೂ ಹಾಕಿ ಮಾಡ್ಬಿಡು. 5 ಲಕ್ಷ ಹಾಕಿದೀನಿ ಎಕ್ಸ್ಟ್ರಾ ಮಾಡಿದ್ರೆ ಆ ದೇವ್ರ ಬಿಡ್ತೀವಿ. 50 ಕೋಟಿ ಕೊಡ್ಬೇಕು. ಅಷ್ಟು ಪವರ್ಫುಲ್ ನಮ್ದು ಸಿಟಿ ಭೈರವೇಶ್ವರ. ನೀನು 5 ಲಕ್ಷ ಕೊಟ್ರೆ 50 ಕೋಟಿ ಕೊಡ್ತಾನೆ. ಅಂತ ಒಂದು ಪವರ್ಫುಲ್ ಆದಂತ ನಮ್ಮ ಸಿಟಿ ಭೈರವೇಶ್ವರ. ಮೂಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಐತಿ. ಸ್ಟಾರ್ಟಿಂಗ್ ಏನನ್ನ ಸ್ವಲ್ಪ ಅದು ಮಾಡೋಣ. ಇದಾಗೋಗ್ಲಿ, ಪೂರ್ತಿ ಇನ್ನ ಒಂದು ಮಾಡಿ ಎಲ್ಲ ಪೈಪ್ ಹಾಕೊಂಡು ಏನಂದ್ರೆ ಈ ರೋಡ್ ಕಟಿಂಗ್ ಆಗ್ತದೆ. ನೆಕ್ಸ್ಟ್ ಒಂದು ವೈರ್ ಏನಾದ್ರು ಆ ಕಡೆ ತಗೋಬೇಕು, ತಗೊಂಡ್ಬಿಡ್ತಾರೆ. ಅದು ಮೊದಲು ಎಸ್ಟಿಮೇಟ್ ಮಾಡ್ಬೇಕಂದ್ರೆ ನಮ್ಮವ್ರು ಒಂದು PVC ಪೈಪ್ ಹಾಕ್ಸ್ಬಿಡ್ರಿ ಅಲ್ಲಲ್ಲಿ ಮತ್ತೆ ಅಗಿಬಾರ್ದು ಯಾರು ಪೈಪ್. ಅಣ್ಣ ನೀಲಣ್ಣ ನೀನಿಲ್ಲ ಮುಳ್ಳಣ್ಣ ನೀನಿಲ್ಲ ಹಂಗೆ ಇರ್ಲಿಲ್ಲ ಮೆಂಬರ್ ಇರಪ್ಪ ಎಲ್ಲಾರ್ಗು ಒಂದ್ ಕಡೆ ಹಾಕ್ತೀನಿ. ಹಂಗೆ ಇರ್ಬೇಕಿರಪ್ಪ. ಡೆಲ್ಲಿ ಪಾಪ ಮುಂಚೆ ಕಾಣಿಸಲ್ಲ ಓಕೆ ಸಿಮೆಂಟ್ ರೋಡ್ ಡಬಲ್ 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 ಮುನ್ರಾಜ್ ಕಳ್ಸೋಣ.
ರಾಜ್ಯದ ಉಸ್ತುವಾರಿ ತಿಪ್ಪೇಹಳ್ಳಿ ಉಸ್ತುವಾರಿ ಕೊಡ್ಬೇಕು ಹಳ್ಳಿನೇ ಇನ್ನೇನು ಪಾಪ. ಅಲ್ಲಣ್ಣ ನೀನ್ ನೀರ್ ಹಾಕಿ ಆರಿಸ್ತೀಯ ಇಲ್ಲ ಕಿಚ್ಚಾಕಿ ಬೆಂಕಿ ಕೊಡ್ಕೊಂಡು ಕಾಂಟ್ರಾಕ್ಟ್ ಬಂದು ಕಾಸ್ಟ್ ಬೋರ್ಡ್ ನಿಮ್ ಕೈಲಿ ಮಾಡಿ ಎಲ್ಲರಿಗೂ ಮಂಗ್ಲ ಮೊದಲೆಲ್ಲ ಊರಿಗೆ ಹೋದಾಗ ಪೂಜೆ ಮಾಡಕ್ ಹೋದ್ರೆ ಏನು ಹೆಂಗೆ ಅಂತ ಕೇಳೋರು. ಅದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಪೂಜೆ ಮಾಡೋದು. ಈ ಕಾಂಟ್ರಾಕ್ಟ್ ಏನ್ ಮಾಡಿ ಪೂಜೆ ಮೀಟರ್ ಆದ್ರೆ ಚಿಂತಾಮಣಿ ಮಾಡ್ಬೇಕು. ವೆಂಕಟೇಶ್ ಅಣ್ಣ ಈ ಕಡೆ ಅಣ್ಣ ಹಿಂಗೆ ನೀನೇನಪ್ಪ ಇರೋದು ವಾಟ್ಸಪ್ ಕ್ರಾಸ್ ಆಗಿ ನೋಡಿದ್ರೆ ಫೋಟೋ ಕ್ರಾಸ್ ಆಗಿ ಬಂದಿದೆ. ಓಕೆ ಇದು ಮಾಡ್ರಿ ಸಮಯ ನಡಿ ಬೇಗ ಆಮೇಲೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಜರಾಯಿ ಈಗ 5 ಲಕ್ಷ ಕೊಡ್ತಾರಣ್ಣ. ವಿನಯ್ ನೆನಪು ಮಾಡ್ಬೇಕು ಹುಳ್ಳಿ ಅಣ್ಣ ಅದೊಂದು ಸ್ಕೂಲ್ ಕಾಂಪೌಂಡ್ ಒಂದು ಬಹಳ ದಿನದಿಂದ ಕೇಳ್ತಾವ್ರೆ. ಕುಂಟೆಗೆ ಒಂದು ಫೆನ್ಸಿಂಗ್ ಅದೊಂದು 5 ಲಕ್ಷ. ಕುಂಟೆ ಫೆನ್ಸಿಂಗ್ ಎಲ್ಲ ಗ್ರಾಮ ಪಂಚಾಯತ್ ಮಾಡ್ಬೇಕು. ಈಗ ಸರ್ ಇವ್ರಿಗೆ NRJ ಅಲ್ಲಿ ಯಾರಿಗಾದ್ರೆ ಇದು ಕುಂಟೆಗೆ ಫೆನ್ಸಿಂಗ್ NRJ ಅಲ್ಲಿ ಸೇರಿಸ್ಕೊಂಡು ಮಾಡ್ಕೊಡ್ರಿ. ಬೇರೆ ವರ್ಕ್ ಹಾಕ್ಸ್ಕೊಳ್ರಿ. ಇದು ನರೇಗಾದ ಇನ್ನೊಂದು ಬೇರೆ ಕೆಲಸ ಹಾಕ್ಸ್ಕೊಳ್ರಿ. ಮಾಡ್ರಿ ಇಲ್ಲ ಸ್ಕೂಲ್ ಕಾಂಪೌಂಡ್ ನೀವು ನರೇಗಾದಲ್ಲಿ ಹಾಕ್ಸ್ಕೊಳ್ರಿ. ನಾನು KLED ನಲ್ಲಿ ದೇವಸ್ಥಾನಕ್ಕೆ 5 ಲಕ್ಷ ಕೊಡ್ತೀನಿ. ಉಳಿಕೆ ಅಮೌಂಟ್ ಬೇಕಾದ್ರೆ ಅದು ಬೇರೆ ಯಾವ್ದ್ರಲ್ಲ ಅಂದ್ರೆ ಹಾಕ್ಕೊಡ್ರಿ. ಎಲ್ಲರೂ ಇದು ಮಾಡಿ ಆಗ್ಲಿಲ್ಲ ನಮ್ಮೂರು ಊಟ ಮದ್ಗಟ್ಟೆ ಇಲ್ಲಿಗೆ ಮಾಡ್ತೀವಿ. ಮೊದಲು ಇಲ್ಲೇ ಇತ್ತಣ್ಣ, ಇಲ್ಲೇ ಸ್ಪೀಕರ್ ಆಗಿದ್ದಾಗ ನಾವು ಮಾಡ್ತಿದ್ವಿ. ಆಯ್ತು ಮಾಡ್ಸೋಣ. ಅವ್ರು ರಾಮಪುರ ಅವ್ರು ಮಾಡ್ಕೊಂಡು ನಮ್ಮೂರಿಗೆ ಮಾಡ್ತಾರೆ. ಥ್ಯಾಂಕ್ ಯು. ಮೊದಲು ರೋಡ್ ಇರ್ಲಿಲ್ಲ ಅಣ್ಣ. 40 ವರ್ಷದಿಂದ ಆಗಿರೋ 40 ಲಕ್ಷ 40 ಲಕ್ಷ ಅಂದ್ರೆ ಇನ್ನೂ 4 ರೋಡ್ ಮಾಡೋರು ಊರಲ್ಲಿ. ಅಣ್ಣ ಹಿಂಗೆ ಹೋಗ್ಬೋದು, ಹಂಗೆ ಬರ್ಬೋದು. ಇನ್ನ 2 ಪೀಸ್ ಬಿತ್ತು ಎದ್ ನಿಲ್ಸ್ಕೋಣ ಸಾಕು. ಹಂಗೆ ಇಟ್ಕೊಳ್ಳಿ. ಮುರಳಿ ಅಂತ ಒಳಗಿದೆ. ಇಲ್ಲೇ ಮೀಟಿಂಗ್ ಮಾಡಿದ್ದೆವು.
ಕುಮಾರಸ್ವಾಮಿ ಬರ ಕೈ ತೆಗಿಯಪ್ಪ ಕೈ ತೆಗಿಯೋಣ ಒಂದೇ ಕೈ ಬಿಟ್ಬಿಡು, ಎಲ್ಲ ಕೈ ಬಿಟ್ಬಿಡ್ರಿ. ಈ ಕಡೆ ನೋಡ್ರಿ ಎಲ್ರು ಯಾಕಂದ್ರೆ 2-3 ಕೈ ಆ ಕಡೆ ಏಕಪದಿ ದ್ವಿಪದಿ ತ್ರಿಪದಿ ಈ ಕಡೆ ನೋಡಪ್ಪ ರಮೇಶ ಪ್ರಥಮ ಪ್ರಜೆ ಅಲ್ಲ ನೋಡ್ಬೇಕು ನೀನು ಇವಾಗ ಎಷ್ಟಪ್ಪ ಇದು ನೋಡಿದ್ದು? 5,800 ಇಲ್ಲಪ್ಪ 3 ಕೋಟಿ ಎಸ್ಟಿಮೇಟ್ 3 ಕೋಟಿ 3 ಕೋಟಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಇದು ಕ್ಯಾಲ್ನೂರಿಂದ ವೆಂಕಟೇಶ್, ಈಗ ಅಮ್ಮನಲ್ಲೂರಿಂದ 850 ಮೀಟ್ರು ಚಂದ್ಗಾರಹಳ್ಳಿ ರೋಡು ಮತ್ತೆ ಕೃಷ್ಣಾಪುರದಿಂದ 500 ಮೀಟ್ರು ಅದು ಒಂದು ಗ್ರಾಂಟ್ ಅಲ್ಲಿ ದೇವರಹಳ್ಳಿ ರಾಮಚಂದ್ರಪ್ಪ ಮಾಡ್ತಿದ್ದಾರೆ. ಆ 850 ಮೀಟ್ರಿಂದ ಚಲ್ದಿಗಾರಹಳ್ಳಿವರೆಗೂ 2 ಕಿಲೋಮೀಟ್ರು, ಮತ್ತೆ ಕ್ಯಾಲ್ನೂರಿಂದ ಪಾಡ್ಗಾರಹಳ್ಳಿ ಮತ್ತೆ ನಮ್ಮ ಇದು 3 ಕಿಲೋಮೀಟ್ರು ಆಯ್ತಾ 3.7 ಕಿಲೋಮೀಟರ್, ಒಟ್ಟು 5.8 ಕಿಲೋಮೀಟರ್, 3 ಕೋಟಿ ರೂಪಾಯಿದು. ವೆಂಕಟೇಶ್ ಕಾಂಟ್ರಾಕ್ಟರ್ ಬಹಳ ಒಳ್ಳೆ ಕೆಲಸ ಮಾಡ್ತಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ, ಒಳ್ಳೆ ಕೆಲಸ ಇರಪ್ಪ. ಆಮೇಲೆ ಮಾತಾಡೋದು, ಆಮೇಲೆ ಮಾತಾಡೋದು, ಆಮೇಲೆ ಮಾತಾಡೋದು, ಇದು 3 ಕೋಟಿ ರೂಪಾಯಿಂದು ಈ ರಸ್ತೆ, 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಬಿಲ್ಡಿಂಗು. ನಿನ್ನೆ ಎಲ್ಲ ಮೊನ್ನೆ ಕೂಡ ನಾನು MLA ಅವರಿಬ್ರು ಕೂಡ ಮಾತಾಡಿದ್ವಿ. ಯಾರಿಗೆ ಸಿಇಗೆ, ಚೀಫ್ ಇಂಜಿನಿಯರ್ಗೆ, ನಿಮ್ಮ JJMದು ಯಾರು ತಕರಾರು ಹಾಕೊಂಡಿದ್ದ, ಹೇಳ್ತೀನಿ ಕೇಳಿ, ತಕರಾರು ಹಾಕೊಂಡಿದ್ದ, ಅದನ್ನ ಬಗೆಹರಿಸಿ ಈ ವಾರದಲ್ಲಿ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಅದು 6 ಕೋಟಿ ರೂಪಾಯಿ ಏನ್ ಸರ್? ಅದಲ್ದೇನೆ ಈಗಾಗಲೇ 50 ಲಕ್ಷ ರೂಪಾಯಿ ಮೊನ್ನೆ ಒಬ್ರು CC ರಸ್ತೆ ಮಾಡಿದ್ದಾರೆ. ಈಗ MLA ಅವರು, ಇದು ನಮ್ಮ ಇಡೀ ತಾಲೂಕಿಗೆಲ್ಲ, ಇಡೀ ಜಿಲ್ಲೆಗೆ ದೊಡ್ಡ ಊರು ಕ್ಯಾಲ್ನೂರು, ಒಂದೇ ಊರು, ಒಂದು ಪಂಚಾಯತಿ. ಬೇರೆ ಕಡೆ 20 ಲಕ್ಷ 30 ಲಕ್ಷ ಹಿಂಗ್ ಕೊಡ್ತಾ ಇದೀವಣ, ಈಗ 50 ಲಕ್ಷ ಕೊಡಿ, ಇದ್ರ ಜೊತೆ ಇನ್ನೊಂದು ಕೋಟಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. 1 ಕೋಟಿ ರೂಪಾಯಿ ನಿಮ್ಮ ಗ್ರಾಮದಲ್ಲಿ CC ರಸ್ತೆಗಳು ಮಾಡೋದಕ್ಕೆ. ಅದು ನಮ್ಮ PDO ನಮ್ಮೆಲ್ಲ ಮುಖಂಡರು ಕೂತ್ಕೊಂಡು ಯಾವ್ದು ಅವಶ್ಯಕತೆ ಇದೆ ಅದ್ ಮಾಡ್ಬೇಕು. ನನ್ನ ಮನೆ ರೋಡು, ರೆಡ್ಡಿ ಮನೆ ರೋಡ್ ಮಾಡೋದಲ್ಲ, ಯಾವ್ದು ಅವಶ್ಯಕತೆ ಇದ್ರೆ ಅದ್ ಮಾಡ್ಬೇಕು. ಆಯ್ತಾ, ಒಂದೇ ನಿಮಿಷ. ಅಭಿವೃದ್ಧಿ ವಿಚಾರವಾಗಿ ನಾವು ವಿರೋಧ ಪಕ್ಷ ಸದಾ ನಿಮ್ ಜೊತೆ ಇರ್ತೀರಿ. ಇವಾಗ ನೀವು ಹೇಳಿದ್ರಿ ಒಂದೇ ಊರಿಗೆ ಒಂದೇ ಪಂಚಾಯತಿ ಅಂತೇಳಿ, ಅಗ್ರೀಡ್. ಒಂದೇ ಊರಿಗೆ ಒಂದೇ ಪಂಚಾಯತಿ, 12,000 ಜನಸಂಖ್ಯೆ ಐತೆ, 6,000 ವೋಟರ್ಸ್ ಇದ್ದೀರಿ ನಾವು. ನಮ್ಮೂರು ಅಭಿವೃದ್ಧಿಯಲ್ಲಿ ಕುಂಠಿತ ಆಗೈತೆ ಮೈನು. ಈಗ ನಮ್ಮ ಹೈವೇ ಬಂದು ಚಿಂತಾಮಣಿ ಟು ಬೆಂಗಳೂರು ರೋಡು, ಇದು 4 ಕಿಲೋಮೀಟರ್ ಆಗ್ತದೆ. ದಯವಿಟ್ಟು ನಾನು ನಿಮ್ಮಲ್ಲಿ ನಮ್ಮ ಕ್ಯಾಲ್ನೂರು ಗ್ರಾಮಸ್ಥರ ಪರವಾಗಿ ಎಲ್ಲ ಕೇಳ್ಕೊಳೋದೇನಂದ್ರೆ, ಇದನ್ನ ಡಬಲ್ ರೋಡ್ ಮಾಡಿ ಸೆಂಟ್ರಲ್ ಡಿವೈಡರ್ ಹಾಕೊಟ್ರೆ ಊರು ಅಭಿವೃದ್ಧಿಗೆ ನಾವು, ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸ್ಟಾರ್ಟಿಂಗ್ ಮಾಡಿದಾಗ ನಾವು ಎಕ್ಸ್ಪ್ಲೇನ್ ಮಾಡಿದಿರಿ. ಅಲ್ಲ ವಾಟ್ಸಪ್ ಅಲ್ಲಿ ಸ್ಟಾರ್ಟಿಂಗ್ ಮಾಡುವಾಗ ನಾವು ಈಗ ಅವ್ರ ರಿಕ್ವಿಸಿಷನ್ ಏನಂದ್ರೆ, ಈಗೇನು ನಾವು 3 ಕೋಟಿ ಪ್ರಾಜೆಕ್ಟ್ ಮಾಡಿ ರೋಡ್ ಮಾಡ್ತಾ ಇದ್ರು, ಎಷ್ಟಾದ್ರೂ ಅಷ್ಟು ಡಬಲ್ ರೋಡ್ ಮಾಡಿ ಡಿವೈಡ್ ಹಾಕಿದ್ರೆ ಇನ್ನು ಮುಂದಿನ ನೆಕ್ಸ್ಟ್ ಸಾರಿ ಇನ್ನೊಂದು ಕಂಟಿನ್ಯೂ ಮಾಡಿದ್ರೆ ನಮ್ಮ ಊರಿಗೊಂದು ಒಳ್ಳೆ ಪೂರ್ತಿ ಆಗಲ್ಲ. ಇಲ್ಲ ಹೇಳ್ತೀನಿ ಕೇಳಿ ಸರ್, ಹಂಗೆಲ್ಲ ಸುಳ್ಳು ಬಳ್ಳಿ ಎಲ್ಲ ಹೇಳಕ್ ಆಗೋದಿಲ್ಲ ಸರ್. ಒಂದ್ ನಿಮಿಷ ಅವ್ರು ಹೇಳ್ತಾರೆ. 100% ನೀನ್ ಹೇಳಿದ್ದು ಮಾಡಕ್ ಆಗಲ್ಲ, ಅದು PWD ಸೇರಿಸಬೇಕು. PWD ಸೇರಿಸಿದ್ರೆ ಪ್ರಪೋಸಲ್ ಕೊಟ್ಟಿದ್ದೀರಿ, ನೀವು ಲೆಟರ್ ಕೊಟ್ಟಿದ್ದೀರಿ ಲಾಸ್ಟ್. ನಾನು ಹೇಳ್ತಾ ಇದ್ದೀನಿ, PWD ಸೇರಿಸಿದ ಮೇಲೆ ಮಾಡಕ್ಕಾಗೋದು. ಈಗ ಮಾಡೋ ಕೆಲಸ ನೀವು ಮಾಡ್ತೀವಿ, PWD ಕೊಟ್ಟಿದ್ದೀವಿ. PWD ಏನಾದ್ರು ಅದನ್ನ ನಾವು PWD ರೋಡ್ ನ ಅಪ್ಗ್ರೇಡ್ ನಾವು ಮಾಡ್ಕೊಂಡು PWD ತಗೊಳ್ತೀವಿ ಅಂತ ಹೇಳಿ, ತಗೊಳ್ತಾರೆ ಅಂತ ನಾವು ಹೇಳೋದಿಲ್ಲ, ಅಪ್ಗ್ರೇಡ್ ಮಾಡಿ ಅಂತ ಕೊಟ್ಟಿದೀವಿ ನಾವು. ಅವ್ರು ತಗೊಳ್ತಾರೆ ಇಲ್ವೋ ಗೊತ್ತಿಲ್ಲ, ಫಾಲೋ ಅಪ್ ಮಾಡ್ತೀವಿ. ಅದತ್ರ ತಗೊಂಡಾಗ ಅವ್ರೇನಾದ್ರು PWD ರೋಡ್ ತಗೊಂಡಾಗ ಬೇಕಾದ್ರೆ ಆವಾಗ ಡಬಲ್ ರೋಡ್ ಮಾಡೋದು, ಅದೇನೋ ಪ್ಲಾನ್ ಮಾಡ್ಬೋದು. ಗ್ರಾಮ ಪಂಚಾಯತ್ ಹೇಳದ್ ಕೇಳಿಲ್ಲ ರಾಜೇಂದ್ರ, ನೀನ್ ಹೇಳೋದ್ ಅರ್ಥ ಮಾಡು. ಇದು ZP ರೋಡ್ ಎಲ್ಲಿ ಸರ್ ಗೋವಿಂದಪ್ಪನವರು?
ಇದು ZP ರೋಡ್ ನ ಡಬಲ್ ರೋಡ್ ಮಾಡಕ್ ಆಗೋದಿಲ್ಲ, ಪ್ರಾವಿಷನ್ ಇಲ್ಲ. ಅರ್ಥ ಮಾಡ್ಕೊ. PWD ಸೇರಿಸಿದ್ರೆ ಡಬಲ್ ರೋಡ್ ಮಾಡ್ಬೋದು. ಅದಕ್ಕೋಸ್ಕರನೇ ಇದನ್ನ MLA ಅವರು ಬಹುಶಃ ಒಂದು 15 ದಿವಸ ಕೂಡ ಆಗಿರಬಹುದೇನೋ ಗೊತ್ತಿಲ್ಲ, ಕೆಲವು ರಸ್ತೆಗಳನ್ನ ಆಯ್ದ ರಸ್ತೆಗಳನ್ನ PWD ಅಪ್ಗ್ರೇಡ್ ಮಾಡ್ಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ ಮಿನಿಸ್ಟ್ರಿಗೆ. PWD ಸೇರಿದ್ಮೇಲೆ ಇದನ್ನ ಡಬಲ್ ರೋಡ್ ಮಾಡಕ್ ಅವಕಾಶ ಇರ್ತದೆ, ಮುಂದೆ ಮಾಡೋಣ. ಈಗಲೇ ನಾವು ಸುಳ್ಳು ಪಳ್ಳು ಹೇಳ್ಬಿಟ್ಟು ಬುರುಡ ಬಿಟ್ಬಿಟ್ಟು ಅಭಿವೃದ್ಧಿ ಆಗಿಲ್ಲ ನೀನ್ ಸಹಕಾರ ಇಲ್ಲದಿದ್ರು ಮಾಡ್ತೀವಿ ಕೊಡ, ಕೇಳ್ಬೇಡ ನೀನು. ಏನ್ ಸಹಕಾರ ಕೊಡೋದು ನೀನ್ ಸಹಕಾರ ಇಲ್ಲದಿದ್ರು ಮಾಡ್ತೀವಿ ಅಪ್ಗ್ರೇಡ್ ಆದ್ಮೇಲೆ ಅಂತ ಹೇಳ್ತಾ ಇರೋದು. ಮಾಡ್ತೀವಿ ಬಿಡಪ್ಪ, 100% ಮಾಡ್ತೀವಿ. ಸುಳ್ಳು ಪಳ್ಳು ಬಾ ಅಂಬರೀಶ್ ಬಾ. ನೀನು ಹೇಳ್ಬೇಕಿತ್ತು ಇವಾಗ, ಅಮ್ಮ ಹೇಳ್ಬೇಕಿತ್ತು. ನಮ್ಮಣ್ಣ ಬೈದ್ಬಿಡನೆ ಕೊಟ್ಟಿರೋದು ಅದನ್ನ ಇನ್ನ ನಮ್ಮೂರಾಗ ಬೇರೆ ಹಾಕ್ಬೇಕಣ, 500 ಹಾಕಲ್ಲ, ಡಬಲ್ ಹಾಕ್ಬೇಕಣ. ಅಂಬರೀಶ್ ತಗೋಬಾ, ಹಿಂಗೆ ಯಾವ ಕಡೆ ನಡೀತದೆ ನನ್ಗಿಂತ ಉದ್ದದ್ದು ಅಣ್ಣ ಈ ಕಡೆ ನೋಡಿ. ಓಕೆ ಬರ್ತಾನೆ.